ಪಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಏನು ಉಚಿತ ಬಸ್ ಪ್ರಯಾಣ ಇದೆ, ಸೊ ಇದು ಬಂದ್ ಆಗುತ್ತೆ ಅಂತ ಕೆಲವೊಂದಷ್ಟು ಮಾತುಗಳು ಓಡಾಡ್ತಾ ಇದ್ದು, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಕ್ ಬಂದಿದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಏನ್ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇದೆ, ಇದು ಬಂದ್ ಆಗುತ್ತೆ ಅಂತ ಒಂದಷ್ಟು ಮಾಹಿತಿ ಓಡಾಡ್ತಾ ಇತ್ತು. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಏನ್ ಎಲೆಕ್ಷನ್ ಆಯ್ತು, ಈ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷದವರೇನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಏನು ಗ್ಯಾರಂಟಿ ಯೋಜನೆಗಳಿದೆ ಇದು ಬಂದ್ ಮಾಡಬೇಕು. ಸೊ ಅದರಲ್ಲಿ ಮೊದಲಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಏನು ಬಸ್ ಪ್ರಯಾಣ, ಉಚಿತ ಬಸ್ ಪ್ರಯಾಣ ಇದೆ, ಈ ಯೋಜನೆನ ಬಂದ್ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹೇರ್ತಾ ಇದ್ರು. ಸೊ ಇದ್ರ ಬಗ್ಗೆ ನಾನು ಮಾತಾಡಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸೊ ಅದ್ರ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅವರು ಕೊಟ್ಟಿರುವಂತ ಕ್ಲಾರಿಟಿ, ಏನ್ ಶಕ್ತಿ ಯೋಜನೆ ಅಡಿಯಲ್ಲಿ ನಾವು ಕೊಟ್ಟಿದೀವಿ, ಸೊ ಇದನ್ನ ನೀವು ಏನಕ್ಕೆ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ಸಾರಿಗೆ ಇಲಾಖೆಯವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಇದನ್ನ ಬಂದ್ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇದು ಏನಾದ್ರೂ ಬಂದ್ ಮಾಡೋಗಿದ್ರೆ ಮೊದಲಿಗೆ ನೀವು ಏನು ಉಚಿತ ಬಸ್ ಪ್ರಯಾಣ ಇದೆ ಶಕ್ತಿ ಯೋಜನೆ ಅಡಿಯಲ್ಲಿ, ಈ ಯೋಜನೆನ ಬಂದ್ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದ್ರು. ಸೊ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ಏನಕ್ಕೆ ನಮ್ಗೆ ಬಂದ್ ಮಾಡಿ ಅಂತ ಹೇಳ್ತಿದ್ದೀರಾ, ನಿಮ್ಮ ಸಾರಿಗೆ ಇಲಾಖೆಗೆ ಏನ್ ಅಮೌಂಟ್ ಕೊಡಬೇಕು ತಿಂಗಳು ಏನ್ ಖರ್ಚಾಗ್ತಾ ಇದೆ, ಹೆಣ್ಮಕ್ಳು ಓಡಾಡ್ತಾ ಇರುವಂತಹ ದುಡ್ಡು, ಅದನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ, ಯಾವ್ದು ನಿಲ್ಸಿಲ್ಲ. ನಿಮ್ಮ ಏನು ಸಂಬಳ ಇದೆ, ಏನು ನಿರ್ವಾಹಕರಿಗೆ, ಕಂಡಕ್ಟರ್ಸ್ಗೆ, ಸೊ ಏನ್ ಸ್ಯಾಲ್ರಿ ಕೊಡ್ಬೇಕು, ಸೊ ಅದು ಕೂಡ ಬಂದಿದೆ, ನಿಮ್ ಸಂಬಳ ಕೂಡ ಕಟ್ ಮಾಡಿಲ್ಲ. ಸೊ ಏನಕ್ಕೆ ಪ್ರೆಷರ್ ಹಾಕ್ತೀರಾ. ಸೊ ಇದು ಯಾವುದೇ ಕಾರಣಕ್ಕೂ ಇನ್ನು 5 ವರ್ಷದವರೆಗೂ ಏನ್ ಯೋಜನೆ ತಂದಿದ್ದೀನಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ, ಇದು ಇನ್ನ ಮುಂದಿನ 5 ಅಂದ್ರೆ ಇವರ ಸರ್ಕಾರ ಇರುವವರೆಗೂ, ಇವ್ರ ಸರ್ಕಾರ ಏನಿದೆ 5 ವರ್ಷ, ಈ 5 ವರ್ಷದ ಸರ್ಕಾರ ಇರೋವರೆಗೂ ಈ ಸೇವೆನ ನಾವು, ಈ ಯೋಜನೆಯನ್ನ ನಾವು ಖಂಡಿತ ನಿಲ್ಸಲ್ಲ, ಇದು 5 ವರ್ಷದವರೆಗೂ ಕಂಟಿನ್ಯೂ ಆಗತ್ತೆ. ಸೊ ಈ ತರ ಕ್ಲಾರಿಟಿ ಕೊಟ್ರು. ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಏನಿದೆ, ಸೊ ಇದು ಎಲೆಕ್ಷನ್ ಮುಂಚೆಯಿಂದ, ಇದು ಶುರುವಾದಾಗಿಂದನೂ ಈಗಿನವರೆಗೂ ಪರ ವಿರೋಧ ಮಾತಾಡ್ತಾ ಇದ್ದಾರೆ ಸಾಮಾನ್ಯ ಜನಗಳು. ಏನಕ್ಕಪ್ಪ ಅಂತಂದ್ರೆ, ತುಂಬಾ ತೊಂದರೆ ಆಗಿದೆ ನಮ್ಗೆ. ಯಾರಿಗ್ ತೊಂದರೆ ಆಗಿದೆ, ಬಸ್ಸಲ್ಲಿ ಕೆಲಸ ಮಾಡುವಂತಹ ಕಾರ್ಯನಿರ್ವಾಹಕರಿಗೆ, ಹಾಗೆ ಹಿರಿಯ ನಾಗರಿಕರಿಗೆ, ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗಿದೆ. ಏನಕ್ಕಪ್ಪ ಅಂತಂದ್ರೆ, ಹೆಣ್ಮಕ್ಳು ಈ ಶಕ್ತಿ ಯೋಜನೆಯಲ್ಲಿ ಈ ಯೋಜನೆ ಬಂದ ಮೇಲೆ ಹೆಣ್ಮಕ್ಳು ಓಡಾಟ ತುಂಬಾ ಜಾಸ್ತಿ ಆಯ್ತು. ಬಸ್ಸಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ಪುರುಷರು ಒಂದಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಕೂಡ ನಮ್ಗೆ ಒಂದು ಸೀಟು ಸಿಗಲ್ಲ, ನಮ್ಗೆ ಅಂತ ರಿಸರ್ವ್ ಇರೋ ಸೀಟು ಸಿಗಲ್ಲ. ಸೊ ಇದು ನಮ್ಗೆ ರಶ್ ಅಲ್ಲಿ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ತುಂಬಾ ಮೊದಲಿಗಿನ್ನ ಹೆಣ್ಮಕ್ಳು ಈಗ ತುಂಬಾ ಜಾಸ್ತಿ ಓಡಾಡ್ತಾ ಇದ್ದಾರೆ. ಸೊ ನಮಗೆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಈ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಏನ್ ಯೋಜನೆ ಇದೆ ಇದನ್ನ ನೀವು ನಿಲ್ಲಿಸ್ಬೇಕು ಸೊ ಅಂತ ಹೇಳಿ ಸುಮಾರು ಜನ ಕಂಪ್ಲೇಂಟ್ ವರೆಗೂ ಹೋಗಿತ್ತು. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನು ಇವಾಗ ಸಾರಿಗೆ ಇಲಾಖೆಯವರು ಫಸ್ಟ್ ಗೆ ಸಲಹೆ ಕೊಟ್ಟಿದ್ರು ಏನಕ್ಕೆ ಬಂದ್ ಮಾಡ್ಬೇಕು ಅಂತ. ಸೊ ಅವರಿಗೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ನೀವ್ ಏನ್ ಹೇಳ್ತಾ ಇದ್ರೆ, ನಿಮ್ಗೆ ಏನ್ ಅಮೌಂಟ್ ಬರ್ಬೇಕು ಅದನ್ನ ನಾವು ತಿಂಗಳು ಕರೆಕ್ಟ್ ಆಗಿ ಕೊಡ್ತಾ ಇದೀವಿ. ಒಂದು ಕಾರ್ಯನಿರ್ವಾಹಕರಿಗೆ ಏನ್ ಸ್ಯಾಲ್ರಿ ಕೊಡ್ಬೇಕು ಅದು ಕೂಡ ಬಂದ್ ಮಾಡಿಲ್ಲ, ಅದು ನೀಟಾಗಿ ಕರೆಕ್ಟ್ ಆಗಿ ಕೊಡ್ತಾ ಇದೀವಿ. ನಿಮ್ಮ ಹಣ ಯಾವ್ದು ನಾವು ಉಳಿಸ್ಕೊಂಡಿಲ್ಲ. ಸೊ ನಾವು ಇಲ್ಲಿ ಶಕ್ತಿ ಯೋಜನೆ ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಏನ್ ಅಮೌಂಟ್ ಕೊಡ್ಬೇಕು ಅದನ್ನ ಖಂಡಿತ ನಾವು ಕೊಟ್ಟಿದೀವಿ. ಸೊ ಇನ್ನೊಂದು ಏನು ಕಂಪ್ಲೇಂಟ್ ಆಗಿತ್ತು, ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಈ ಪ್ರಾಬ್ಲಮ್ಗೆ ಸಾಲ್ವ್ ಕೂಡ ಕೊಟ್ಟಿದ್ದಾರೆ. ಮೊದಲಿಗೆ ಅರ್ಧ ಗಂಟೆ, 1/4 ಗಂಟೆಗೆ ಒಂದು ಬಸ್ ಬರ್ತಾ ಇರುತ್ತಲ್ಲ, ಸೊ ಅದನ್ನ ಹೆಚ್ಚು ಮಾಡ್ತೀವಿ. ಅಂದ್ರೆ ನಿಮ್ಮ ಏನು ಸಪೋಸ್ ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಿಮ್ಮ ಊರುಗಳಲ್ಲಿ ಏನು ನಿಮ್ಮ ಬಸ್ಗಳು ಓಡಾಡ್ತಿತ್ತು ಅಂದ್ರೆ, ತುಂಬಾ ಊರಲ್ಲ, ನಮ್ಮ ಸಿಟಿ ಸೈಡ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಒಂದು ಉದಾಹರಣೆ ಕೊಡ್ಬೇಕಾದ್ರೆ 1/4 ಗಂಟೆ, ಅರ್ಧ ಗಂಟೆಗೆ ಒಂದು ಬಸ್ ಬರ್ತಾ ಇದ್ರೆ, ಸೊ ಅದು ಏನಾಗುತ್ತೆ, ಇನ್ಮೇಲೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬಸ್ಸಸ್ ಇರುತ್ತೆ. ಅಂದ್ರೆ ಇವಾಗ ಏನಿದೆ ಅದಕ್ಕಿಂತ ಒಂದಷ್ಟು ಎಕ್ಸ್ಟ್ರಾ ಬಸ್ ಬಿಟ್ಟು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀವಿ. ಈ ಶಕ್ತಿ ಯೋಜನೆ ಅಡಿ ಇನ್ನು ಏನ್ ನಮ್ ಸರ್ಕಾರ ಇರೋವರೆಗೂ ಇದು ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅನ್ನುವ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಏನು ಮಹಿಳೆಯರೆಲ್ಲ ನಿಲ್ಸ್ಬಿಡ್ತಾರೆ, ಎಲೆಕ್ಷನ್ ಆದ್ಮೇಲೆ ನಿಲ್ಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಓಡಾಡ್ತಾ ಇದ್ರು. ಸೊ ಯಾರು ಗಾಬರಿ ಪಡೋದು ಬೇಡ, ಈ ಶಕ್ತಿ ಯೋಜನೆ ಬಂದ್ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.